ವಿನಾಯಕ್ ಹೆಗಡೆ ಅಂತ, ಸಾಗರ ತಾಲೂಕಿನ ಶೆಟ್ಟೀಸರ 2ನೇ ಕ್ರಾಸ್, ಇದು ಎಡ್ಜಿಗಳ ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತಿದ್ದು. ಆದ್ರೆ ಹೆಚ್ಚು ಕಡಿಮೆ 35-40 ವರ್ಷಗಳಾಯ್ತು ಇಲ್ಲಿ ಎರಡೂ ಕಾಲೋನಿಗಳಿದಾವೆ. ಹೆಚ್ಚು ಕಡಿಮೆ ಒಂದು 60-70 ಮನೆಗಳ ಮೇಲೆ ಇದಾವೆ. ಇದುವರೆಗೂ ಇಲ್ಲಿ ರಸ್ತೆಗಳು ಸರಿಯಾಗಿಲ್ಲ, ಹೊಂಡ ತಗ್ಗುಗಳೆಲ್ಲ ಇದೆ, ಕಾಲುವೆಗಳು ಕೂಡ ಸರಿಯಾಗಿಲ್ಲ. ಆಮೇಲೆ ಕರೆಂಟ್ ಕೂಡ ಒಂದೊಂದು ಸಣ್ಣ ಸಣ್ಣ ಬಲ್ಪ್ಗಳನ್ನು ಹಾಕಿಟ್ಟಿದ್ದಾರೆ, ಕಾಟಾಚಾರಕ್ಕೆ ನೋಡ್ಲಿಕ್ಕೆ ಮಾತ್ರ, ಬೀದಿ ಲೈಟು. ಮತ್ತು ಈ ವ್ಯವಸ್ಥೆನ ನಾನು 3-4 ಸಲ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಹೋಗಿ ವಿಚಾರ ಇಟ್ಟೆ, ಎಲ್ಲವೂ ಆಯ್ತು. ಯಾವುದೇ ವಿಚಾರ ಇಟ್ಟರು ಕೂಡ ಇಂದುವರೆಗೂ ಇದರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಇದರ ಬಗ್ಗೆ ಶೀಘ್ರದಲ್ಲಿ ರಸ್ತೆ ವ್ಯವಸ್ಥೆ, ಕಾಲುವೆ ಸರಿಪಡಿಸಬೇಕಾಗಿದ್ದು ಮತ್ತು ಬೀದಿ ಲೈಟಿನ ಸಮಸ್ಯೆಗಳನ್ನು ತಕ್ಷಣದಲ್ಲಿ ಗ್ರಾಮ ಪಂಚಾಯತಿ ಇದರ ಹೊಣೆಯನ್ನ ಹೊತ್ತು ಬೇಗ ಇದನ್ನ ನಿರ್ವಹಿಸಬೇಕು. ಯಾಕಂದ್ರೆ ಈಗ ಶೆಟ್ಟೀಸರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟು ನಮ್ಮ ವಾರ್ಡಿಗೆ ಸಂಬಂಧಪಟ್ಟು 10 ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನವನ್ನು ಗ್ರಾಮ ಪಂಚಾಯತಿಯಲ್ಲಿ ಮುಗಿಸಿದ್ದಾರೆ, 5 ವರ್ಷಗಳ ಕಾಲ ಸದಸ್ಯತ್ವವನ್ನು ಮುಗಿಸಿದ್ದಾರೆ. ಆದ್ರೂ ಕೂಡ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಯಾರೂ ಹೋರಾಡಲಿಲ್ಲ, ಅವರವ್ರ ಸ್ವಾರ್ಥಕ್ಕೋಸ್ಕರನೇ ಹೋರಾಡ್ತಾ ಇದ್ದಾರೆ. ಆದ್ರಿಂದ ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದೇನೆಂದ್ರೆ ತಕ್ಷಣದಲ್ಲಿ ರೋಡ್ ಸರಿ ಆಗ್ಬೇಕು ಮತ್ತು ಕಾಲುವೆ ದುರಸ್ತಿನೂ ಆಗ್ಬೇಕು, ಬೀದಿ ರಸ್ತೆಯ ಸಮಸ್ಯೆಗಳು ಕೂಡ ಬಗೆಹರಿಸಬೇಕು. ಅದಕ್ಕೋಸ್ಕರ ನಾನು ಮತ್ತೆ ನಮ್ಮಲ್ಲಿ ಒಂದು ಸರ್ಕಾರಿ ಬಾವಿ ಇದೆ, ಅದು ಕೂಡ ಜನಕ್ಕೆ ಬಳಕೆ ಆಗದೆ ಇರೋ ತರದಲ್ಲಿ ನಾಶ ಆಗ್ತಾ ಇದೆ, ಅದನ್ನು ಕೂಡ ಸರಿಪಡಿಸಬೇಕು. ಅದು ಬಾವಿ ವಿಚಾರವಾಗಿ 5 ಸಲ ಗ್ರಾಮ ಪಂಚಾಯತಿ ವಿಚಾರ ತಿಳಿಸಿ ನಾವು ಬೇಳೂರವರೆಗೂ ಹೋಗಿದ್ದೇನೆ ಅದ್ರ ವಿಚಾರವಾಗಿ. ಯಾಕಂದ್ರೆ ಇರೋದೇ ಒಂದು ಕುಡಿಯೋ ಬಾವಿ, ಅದಕ್ಕೆ 2 ಸಲ ನಾಯಿಗಳು ಬಿದ್ದು ಸತ್ತೋಯ್ತು, ಆವಾಗ ವಿಚಾರ ತಿಳಿಸಿ ಯಾವುದನ್ನು ಕೂಡ ಗಮನಕ್ಕೆ ತಗೋತಾ ಇಲ್ಲ. ಶೀಘ್ರದಲ್ಲಿ ಈ ಸಮಸ್ಯೆನ ಬಗೆಹರಿಸಬೇಕು. ಇಂದು ಈ ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ, ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲಾ ಸದಸ್ಯರ ಮೇಲೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಸಮಸ್ಯೆ ಬಗೆಹರಿಯೋ ತನಕ ನಾವ್ಯಾರು ನಿಲ್ಲೋದಿಲ್ಲ. ಇವತ್ತಿಂದ ಈ ಹೋರಾಟ ಪ್ರಾರಂಭ ಆಗುತ್ತೆ. ನಾನು ಭರತ್ ಅಂತ. ಈ ಕಾಲೋನಿಗೆ ಮುಖ್ಯವಾಗಿ ಮೇನ್ ಎಂಟ್ರೆನ್ಸ್, ಮೇನ್ ರೋಡ್ ಇಂದ ತಿರುಗೋ ಜಾಗದಲ್ಲೇ ಮೋರಿ ಇಲ್ಲ. ಈಗ ಸುಮಾರು 4-5 ವರ್ಷದಿಂದ ಅದೇ ರೋಡ್ ಇದೆ. ಮಾಮೂಲಿ ಒಂದು ಸಣ್ಣದು 1 ಇಂಚಿನ ಪೈಪ್ ಹಾಕಿದ್ದಾರೆ. ಅದನ್ನು ಜಲಜೀವನ್ ಮಿಷನ್ ಮತ್ತೊಂದು ಇನ್ನೊಂದು ಬಂದಾಗ ಆ ಕಡೆ ಈ ಕಡೆ ಹೊಡೆದು ಬರೇ ಒಂದು 6-7 ಅಡಿ ಜಾಗ ಇದೆ. ಯಾವುದೇ ಕಾರು, ಸಣ್ಣ ವೆಹಿಕಲ್ಗಳು ಕೂಡ ಬರುವಾಗ ತಿರುಗಲಿಕ್ಕೆ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಎಷ್ಟೋ ವೆಹಿಕಲ್ಗಳು ಚರಂಡಿ ಇಳ್ಕೊಂಡು ಎಲ್ಲರೂ ಸೇರಿ ಎತ್ತಿದ್ದು ಮಾಡಿದ್ದು ಆ ತರದ್ದು ನಡೀತಾನೆ ಇದೆ. ಹಾಗಾಗಿ ಆದಷ್ಟು ಬೇಗ ಮೋರಿಯನ್ನಾದ್ರೂ ಸರಿ ಮಾಡಿ ರಸ್ತೆ ಚರಂಡಿ ವ್ಯವಸ್ಥೆ ಮಾಡ್ಲೇಬೇಕು ಅಂತ ಕೇಳ್ಕೊಳ್ತೇವೆ. ಚಿರಂಡಿ ಇತ್ತು ಈ ರೋಡಿಗೆ, 2 ಬದಿಗೆ ಇತ್ತು ಚಿರಂಡಿ. ಅವಾಗ ಅದನ್ನೆಲ್ಲ ತೆಗೆದು ಒಡೆದು ದೊಡ್ಡ ದೊಡ್ಡ ಗಾಡಿನೆಲ್ಲ ತಂದು ಇಲ್ಲಿ ಓಡಿಸಿ ಒಂದು ರೋಡನ್ನು ಸಸುಕುದಂಗ್ ಮಾಡಿ ಹುಡುಗರು ಪಡೆದು ಒಂದು ಗಾಡಿ ಹಿಡಿ ರಾತ್ರಿ ಗಟ್ಟು ಓಡಾಡು ಮಾಡೋದು. ಆ ತರ ಇಳುವಂಟೆಗೆಲ್ಲ ಹೆಂಗ್ ತರ್ತಾರೆ? ಈ ತರ ಮಳಿ ಹೋಯ್ದ್ರೆ ನಮ್ ರೋಡ್ ಯಾವ ನೋಡಿದ್ರು ಆ ರೋಡ್ ಮೌರಿ ಕೇಳದ್ ಹಾಕಿದ್ರಿಂದನೇ ಆ ರೋಡಿನ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ. ಅವ್ರಿಗೆ ದುಡಿ ಹಾಕಕ್ಕೆಲ್ಲ ಕಿಳ್ಗಿ ಹಾಕಕ್ಕೆಲ್ಲ ಚೆನ್ನಾಗಿ ಮಾಡಿ ಬಿಟ್ರಲ್ಲ. ಮೊದಲು ಚೆನ್ನಾಗಿತ್ತು, ಮೊದ್ಲು ಅಷ್ಟ್ರ ಮೇಲೆ ಈ ರೋಡಿನ ಇದೇ ಇಲ್ಲ ಅವರಿಗೆ. ಅವಾಗ ಹೆಂಗೆ ಒಂದು ಗಾಡಿಯಾಗ ಹೌದೆಲ್ಲ ಒಂದು ಹುಕ್ಕ ಬೀಳ್ತಪ್ಪ, ಯಾರು ದೂಕಕ್ ಬರೋರು ಯಾರು, ಒತ್ತಕ್ ಬರೋರು ಯಾರು, ಕಷ್ಟ ಯಾರು ನೋಡೋರು ಅದನ್ನೆಲ್ಲ. ಅದನ್ನೊಂದು ಎಂತ ಕಣ್ಸರಿ ಮಾಡ್ಬೇಕಪ್ಪ ಒಂಚೂರು. ಈ ಕಡೆ ಬರ್ತಾ ಇದ್ರ, ಈ ಕಡೆಗೆ ಏನಾರು ಬರ್ತಾರ ಅವ್ರು ನೋಡೋಕೆ? ಇಲ್ಲ. ಎಷ್ಟು ವರ್ಷ ನಾವು ಇಲ್ಲಿರ್ತಾ ಈಗ ಸುಮಾರು 10-15 ವರ್ಷ ಮೇಲಾಗಿಲ್ಲ, ಜಾಸ್ತಿನೇ ಆಯ್ತು. ಒಂದ್ ದಿನ ಒಂದ್ ಲೈಟ್ ಹಾಕಿ 9 ದಿನ ಲೈಟ್ ಇಲ್ಲ. ಜಾಸ್ತಿ ಆಯ್ತು. ಆದ್ರೂ ಆಗ್ಲಿ ಅಂತ ನಾವು ಸುಮ್ನೆ ಇದ್ದೋ. ಇದಾರು ಸುಮಾರು ಕರೆಂಟ್ ಇಲ್ಲ. ಅಲ್ಲಂತೂ ಆ ಮಕ್ಕಳ ಗಾಡಿ ಕರೆಂಟ್ ಕಂಡ್ರೆ ರಾತ್ರಿ ಗಟ್ಟೆಲ್ಲ ಭಾರಿ ಹೆದರಿಕೆ ಮಾತ್ರ. ಆ ತರ ಮಾಡಿಟ್ಟಿರಿ. ಮತ್ತೆ ಶಾಲೆ ಮಕ್ಕಳು ಚಿರಂಡಿ ಬೀಳ್ತರು ಏನೋ ಅದ್ರ ಬಗ್ಗೆ ಅವ್ರಿಗೆ ಒಂಚೂರು ಇದೇ ಇಲ್ಲಪ್ಪ, ನೋಡುವುದೇ ಇಲ್ಲ ಅವ್ರದ್ದು ಏನಂತ. ಇನ್ನಾರು ಒಂಚೂರು ಅಂತ ಕಂಡು ಒಂಚೂರು ಸರಿ ಮಾಡಿ ಕೊಡ. ಸುಮ್ನೆ ಇದ್ರೆ ಹಂಗಾರ ಇಲ್ಲ ಕಾಣದಿಲ್ಲನ್ರಿ ಈ ಬಗ್ಗೆ ಹಂಗಾರ. ನನ್ನ ಹೆಸರು ಸರೋಜಾ. ನನ್ನ ಹೆಸರು ಸರೋಜಾ. ನಮ್ಮನೆ ಎದುರುಗಡೆ ಚರಂಡಿ ನೀರು ನಿಂತು ಮನೆ ಒಳಗಡೆ ಹೋಗಕ್ಕಾಗಲ್ಲ. ಮುಂಗಾಲ ತನಕ ನೀರ್ ಬರುತ್ತೆ ಮಳೆಗಾಲದಲ್ಲಿ. ಎಷ್ಟು ಹೇಳಿದ್ದೆ ನಾನು, ಪಂಚಾಯತಿಗೆ ಹೋಗಿ ಹೇಳಿದ್ದೀನಿ, ಆದ್ರೂ ಅವರು ಏನು ಮಾಡ್ಲಿಲ್ಲ. ಹಿಂಗಾದ್ರೆ ಹೆಂಗೆ? ನೀವು ಅದನ್ನ ವ್ಯವಸ್ಥೆ ಮಾಡಿ ಕೊಡ್ಬೇಕು ಯಾವಾಗ್ಲೂ. ಮುಂದೆ ಇದೇ ತರ ಹೋರಾಟ ಮಾಡೋದು ಗ್ಯಾರಂಟಿ. ಕರೆಂಟ್ ಇಂದಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತೆ ರೋಡ್ ಇದೆಯಲ್ಲ, ಕೃಷ್ಣ ಅಂತಲ್ಲ ರೋಡ್
ಏನೂ ಇಲ್ಲ ಇಲ್ಲಿ. ಒಂದ್ ಗಾಡಿ ತರ್ಬೇಕಂದ್ರೆ ಬಹಳ ಕಷ್ಟ. ಆಚೆ ಪಕ್ಕದ ಮನೆಗಷ್ಟೇ ಇಲ್ಲೂ ಅಷ್ಟೇ. ಒಂದ್ ಗಾಡಿ ಬಂತಂದ್ರೆ ಬೇಸಿಗೆಯಲ್ಲಿ ಫುಲ್ ಧೂಳು ಒಳಗೆ ಬರುತ್ತೆ. ಫುಲ್ ಅಂದ್ರೆ ಫುಲ್. ಎಷ್ಟ್ ಸರಿ ಬಣ್ಣ ಹೊಡೆದ್ರು ಮೊನ್ನೆ ಒಳಗ್ ಬರ್ತದೆ ಬೇಸಿಗೆಯಲ್ಲಿ ಮಾತ್ರ. ಈಗ ಮಳೆಗಾಲ ಧೂಳು ಹಾರಲ್ಲ ಬಿಡಿ. ಅಂದ್ರೆ ಓಡಾಡ್ಲಿಕ್ಕೆ ಆಗಲ್ಲ. ಅದೊಂದು ಏನಾದ್ರು ಮಾಡಿ ರೋಡ್ ಒಂದು ಕರೆಂಟಿಂದ ಒಂದು ಬಗೆಹರಿಸ್ಕೊಡಿ ಅಂತ ನಾ ಹೇಳೋದು. ಮೋರಿ ಅಲ್ಲಿ ರೋಡ್ ಅಲ್ಲಿ ಎದುರುಗಡೆ ತಿಸ್ಲಿಕ್ಕೆ ಆಗಲ್ಲ. ಬಂದ್ ನೋಡ್ರಿ ಗೊತ್ತಾಗತ್ತೆ. ರೋಡ್ ಒಂದ್ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು ನಾವು. ಕರೆಂಟ್ ಇಂದ ಆಚೆ ಕಡೆ ಎಲ್ಲ ಸಣ್ಣ ಸಣ್ಣ ಮನೆ ಕಟ್ಕೊಂಡಿದ್ದಾರೆ. ಕರೆಂಟೇ ಕೊಟ್ಟಿಲ್ಲ. ನಮಸ್ಕಾರ, ನನ್ನ ಹೆಸರು ಸುಧೀರ್ ಅಂತೇಳಿ. ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಸೆಟ್ಟಿಸರ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾನ್ ನೋಡಿದ ಹಾಗೆ ಇವತ್ತಿನವರೆಗೆ ಒಂದು ಸ್ವಚ್ಛತೆ ಕಾರ್ಯಕ್ರಮ ಸಹಿತ ಆಗಿಲ್ಲ. ಸಣ್ಣ ಪುಟ್ಟ ಮಕ್ಕಳಿರುವಂತ ಜಾಗ ನೀವೇ ಕಾಣ್ತೇವೆ ನೋಡಿ ಹೇಗಿದೆ. ಇದು ಒಂದೇ ಏರಿಯಾ ಅಲ್ಲ, ಇದು ಪಕ್ಕದ ಏರಿಯಾದಲ್ಲೂ ಅದೇ ಹಣೆ ಬರ. ಒಂದು ದಿವಸನೂ ಒಂದು ಚರಂಡಿಲಿ ನೀರು ಹೋಗ್ತಾ ಇದೆಯಾ ಇಲ್ವಾ ವಿಚಾರಣೆಗೂ ಬಂದಿಲ್ಲ. ಮಾಡೋದು ಆಮೇಲಿಂದು. ಎಲೆಕ್ಷನ್ ಟೈಮಲ್ಲಿ ಒಂದು ಬಂದು ಹೋಗೋದಲ್ಲ ಸರ್, ಬಂದ್ಮೇಲೆ ಎಲ್ಲಾ ಟೈಮಲ್ಲೂ ಬರಬೇಕು. ಏನ್ ಸಮಸ್ಯೆ ಇದೆ ಏನು ಅವ್ರ ಹತ್ರ ಆಗದೆ ಇದ್ರು ನೀವು ಹೇಗ್ ಬಗೆಹರಿಸ್ಬೇಕಂತ ಒಂದು ಮಾಹಿತಿ ನಮಗ್ ಕೊಡ್ಬೇಕು. ಅವರು ಮಾಡುವಂತ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ, ಅಟ್ಲೀಸ್ಟ್ ನಮ್ಮ ಹತ್ರ ಹೆಂಗ್ ಮಾಡ್ಬೇಕಂತ ತಿಳಿಸುವಂತ ವ್ಯಕ್ತಿಗಳು ಅಲ್ಲ. ಇಂಥವ್ರನ್ನೆಲ್ಲ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಆರಿಸಿ ತರ್ತೀವಿ. ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಏನಾಗ್ತದ ಸರ್ ಸಮಸ್ಯೆ? ಈ ಏರಿಯಾದಲ್ಲಿ ಎಲ್ಲ ಇರೋರು ಟೈಮಿಗೆ ಸಿಗಲ್ಲ. ಇವಾಗ ಇದೇ ನೀವು ಬಂದಿದ್ರಲ್ಲ, ಈ ಟೈಮಲ್ಲಿ ನಾವು ಎಲ್ಲರಿಗೂ ಇರಿ ಅಂತ ಹೇಳಕ್ಕೆ ನಮಗೂ ಆಗಲ್ಲ. ಕೂಲಿ ಕಾರ್ಮಿಕರು ನೀವು ಇದೇ ಬೇರೆ ಎಲ್ಲ ಫ್ರೀ ಇದ್ದಾಗ ಒಂದ್ ಟೈಮಲ್ಲಿ ನೀವು ಬಂದ್ ನೋಡಿ, ಇಲ್ಲಿ ನಿಲ್ಲೋದಕ್ ಜಾಗ ಇರಲ್ಲ. 70 ಮನೆಗಳು ಮೇಲಿದೆ ಸರ್ ಮನೆ. ಒಂದೊಂದು ಮನೆಯಿಂದ ಇಬ್ಬಿಬ್ರು ಬಂದ್ರು ಎಷ್ಟು ಜನ ಆಗ್ತಾರೆ ನೀವು ಲೆಕ್ಕ ಹಾಕಿ. ಈಗ ಬರ್ಲಿಕ್ಕೆ ಸಮಯ ಇಲ್ಲ ಅಷ್ಟೇನೆ. ಆ ಹೊಳಿಗ್ ಒಂದು ಪೈಪ್ ಹಾಕಿ ನಮ್ಗೊಂಚೂರು ಹಂಗ ಕೆಲ್ಸಕ್ಕೆಲ್ಲ ಓಡಾಡೋಕೆಲ್ಲ ಜಾಗ ಸುಟ್ಟಿರಲ್ಲ. ನಮ್ಗ್ ಓಡಾಡೋಕು ಹಾದಿ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕಲ್ಲ ನಾವು. ಅದಕ್ಕೆ ಒಂದು ಮಂಡಳಿ ಒಂದ್ ಪೈಪ್ ಹಾಕಿ ಅದಕ್ಕೊಂದು ರೋಡ್ ಒಂಚೂರು ಮಾಡಿ ಕೊಡ್ಬೇಕು ನಮ್ಗೆ ಒಂಚೂರು. ಇಲ್ಲಿ ನೀರ್ ಅಗಲದಲ್ಲಿ ನೀರು ತುಂಬಿದ್ರೆ ಅಲ್ಲಿ ದಾಟಾಡಕ್ ಆಗೋದಿಲ್ಲ ನಮ್ಗೆ. ನಾವ್ ಎಲ್ಲಿ ಹೋಗ್ಲಿ ಕೆಲ್ಸಕ್ಕೆ? ಇಷ್ಟೇ ನನ್ ಮತ್ತೆ ಇನ್ನು ಅದೇ ಅದು ಈ ರಸ್ತೆಯಿಂದ ಆಗುತ್ತೆ. ಕಾಲುವೆಯಾಗಿ ಇಟ್ಟು ಬಿಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಕಾಲುವೆಯಾಗಿ ಇಟ್ಟು ಬಿಟ್ಟಿದ್ದಾರೆ. ಅದು ಆಳವಾಗಿದೆ, ಮಕ್ಕಳು ಬಂದು ಬೀಳುವಂಗಿದೆ. ಅದು ಅದಕ್ಕೂ ಒಂದು ಪೈಪ್ ಲೈನ್ ಹಾಕಿ ಅದು ವ್ಯವಸ್ಥೆ ಮಾಡ್ಬೇಕು. ಅದು ಸ್ಮಶಾನಕ್ಕೆ ಹೋಗೋ ದಾರಿ ಕೂಡ ಅದೇ. ಸ್ಮಶಾನಕ್ಕೆ ಕೂಡ ಹೋಗೋ ದಾರಿ ಅದೇ. ಮತ್ತೆ ಇಲ್ಲಿ ರಸ್ತೆ ಇದೆ ಅನ್ನೋದಕ್ಕೆ ಆಧಾರನೂ ಇಲ್ಲ, ಗುರುತಾನೂ ಇಲ್ಲ. ಬನ್ನಿ ಇವನು ಇದು ರಸ್ತೆ ಅನ್ನೋದಕ್ಕೆ ಏನಾದ್ರು ಆಧಾರಗಳು ಕಾಣ್ತಾ ಇದೆಯಾ? ಕಾಲುವೆ ಇಲ್ಲ, ಏನಿಲ್ಲ. ಇದೊಂದು ರಸ್ತೆ ಅಂತ ಮಾಡಿಟ್ಟಿದ್ದಾರೆ. ಅವ್ರು ಎದ್ಕೊಂಡು ಹೋಗ್ತಾ ಇರ್ತಾರೆ. ಇದು ಈ ತರ ಕಾಲುವೆಗಳು, ಒಂದು ಕಾಲುವೆಗಳಿಲ್ಲ. ಕರೆಂಟ್ ಕಂಬ ನೋಡಿ, ಬಲ್ಪ್ ಯಾವ ತರ ಇಟ್ಟಿದ್ದಾನೆ ಅಂತ. ಈ ಬಲ್ಪ್ ಅಲ್ಲಿ ಅವ್ರು ಕೆಲಸ ಮಾಡಕ್ ಸಾಧ್ಯ ಇದೆಯಾ? ಜನ ಓಡಾಡಕ್ ಸಾಧ್ಯತೆ ಆಗುತ್ತಾ? ಅಲ್ಲಿ ಯಾವ ಬಲ್ಪು ಇಲ್ಲ ಇಲ್ಲಿ. ಎಲ್ಲ ಮತ್ತೆ ಈ ಲೈನ್ ಇಂದ ಇಲ್ಲಿಗೆ ಮಧ್ಯದಲ್ಲಿ ಒಂದು ಕಂಬ ಬೇಕು, ಆ ಕಂಬ ಕೂಡ ಇಲ್ಲ. ಇಲ್ಲಿ ಮುಗಿಸಿ ನಿಮ್ ಕೆರೆಗೆ ಹೋಗೋದು. ನೋಡಿ ಇಲ್ಲಿ ರೋಡ್ ಇದೆ ಅನ್ನೋದಕ್ಕೆ ಏನಾದ್ರು ಸಾಕ್ಷಿಗಳು ಕಾಣ್ತಾ ಇದ್ದಾವ? ಒಂಚೂರು ಈ ಕಡೆ ಮನೆ ಇದೆ, 4 ಮನೆಗಳು ಆಗ್ತವೆ. ಮನೆಗಳಿದೆ, ಸೈಟ್ ಇದೆ, ರೋಡ್ಗಳೇ ಇಲ್ಲ. ಇಲ್ಲಿ ಕಲ್ಲು ಹಾಕಿದ್ದಾರೆ, ಇಲ್ಲಿ ಹಾಕಿದ್ದಾರೆ, ರೋಡೇ ಇಲ್ಲ. ಇಲ್ಲಿ ರೋಡ್ ಇದೆ ಅನ್ನೋದಕ್ಕೊಂದು ಆಧಾರ ಕೂಡ ಇಲ್ಲ. ಕಾಲುವೆ ಇಲ್ಲ, ಯಾವುದೂ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಅಲ್ಲಿ ನಿಮ್ಮಲ್ಲಿ ರೋಡ್ ಇಂದಷ್ಟು ನೀವು ತೋರಿಸ್ಬೇಕಾ? ನೋಡಿ ಇದು ಕಾಲುವೆಗಳು ತಿರುಗಿ ಬನ್ನಿ. ಎಲ್ಲದು ನಿಮ್ಮಲ್ಲಿಗೂ ಬರೋದೇ. ಅಷ್ಟೊಂದು ನಿಮ್ಮಲ್ಲಿ ಎಂಡವರೆಗೂ ತೋರಿಸ್ಬೇಕು. ಇದು ಒಬ್ಬಂದಲ್ಲ ಸಮಸ್ಯೆ, ಆಯ್ತಾ? ಈ ತರ ಕಾಲುವೆಗಳು, ಇಲ್ಲಿ ಕಾಲುವೆ ಇದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಕಾಣ್ತಾ ಇದ್ದಾವೆ? ಅದಕ್ಕೆ ಛತ್ರ ಬೇಕು ಅಂದಿತ್ತು. ಒಂದು ಛತ್ರಿ ಯಾರು ಮರ ನೀವೇ ಬರೋ ಇಲ್ಲ, ನೀವು ಒಂಚೂರು ಆ ಛತ್ರಿಗೆ ಹೋಗಿ ಅಷ್ಟೇ. ಇಲ್ಲಿ ರೋಡ್ ಇದೆ ಅನ್ನೋದಕ್ಕೆ ಏನ್ ಆಧಾರ ಇದೆ? ಕಾಲುವೆ ಕೂಡ ಇಲ್ಲ. ನೋಡಿ ಈ ತರ ನಿಂತ್ಕೊಂಡಿದೀವಿ. ಈ ಸಮಸ್ಯೆಗಳು ಊರಿಗಾಗಿ ಒಂದು ಸರ್ಕಾರಿ ಬಾವಿ ಕೊಟ್ಟಿದ್ದಾರೆ. ಈ ತರ ಮರಳ ರಾಶಿಗಳಿದ್ರೆ ಮಕ್ಕಳು ಬೀಳ್ಬೋದು, ನಾಯಿಗಳು ಬೀಳ್ತವೆ, ಎಲ್ಲಾ ಪ್ರಾಣಿಗಳು ಬೀಳ್ತವೆ. ಸರ್ಕಾರಿ ಬಾವಿ ಇಡೀ ಊರಿಗೂ ಬೇಕು.
ಪ್ರತಿಯೊಬ್ಬರ ಸಮಸ್ಯೆಗೂ ಸರ್ಕಾರಿ ಬಾವಿ ಅವಶ್ಯಕತೆ ಇದೆ. ಈ ತರ ಮರಳು ಗುಡ್ಡೆಗಳು ಬಿದ್ದಿದ್ದಾಗ ಏನ್ ಸಮಸ್ಯೆ ಆಗುತ್ತೆ? ಈಗಾಗಲೇ 2 ನಾಯಿ ಪ್ರಾಣಿಗಳು ಬಿದ್ದು ಸತ್ತೋಯ್ತು. ಆ ವಿಚಾರವನ್ನು ಗ್ರಾಮ ಪಂಚಾಯತಿ 4 ಸಲ ವರದಿ ಕೊಟ್ಟರು ಕೂಡ ಯಾರು ಇದ್ರ ಬಗ್ಗೆ ಗಮನಿಸ್ಲಿಲ್ಲ, ಬರ್ಲೂ ಇಲ್ಲ ಸರಿ ಮಾಡಕ್ಕೋಸ್ಕರ. ನಾಳೆ ನೀರಿನ ಸಮಸ್ಯೆ ಆದ್ರೆ ಯಾರ ಹತ್ರ ಕೇಳಬೇಕು ಈ ಸಮಸ್ಯೆನ? ಇಲ್ಲೂ ಅಷ್ಟೇ, ಬಲ್ಪ್ ಇಲ್ಲ, ಇದಾವೆ ನೋಡೋದಕ್ಕಷ್ಟೇ. ಈ ರಸ್ತೆಗಳ ಪರಿಸ್ಥಿತಿ ಈ ತರದಲ್ಲಿದ್ದಾವೆ. ಸ್ವಿಚ್ ಹಾಕ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಅಗಲ ಇದೆ ರಸ್ತೆ. ಒಂದು ಸಣ್ಣ ಆಟೋ ಪಾಸ್ ಆಗಲ್ಲ, ಜೀವ ಕೈಯಲ್ಲಿ ಹಿಡ್ಕೊಂಡು ಗಾಡಿ ಹೊಡಿತಾ ಇದಾರೆ ನಮ್ಮ ಸ್ನೇಹಿತರಲ್ಲಿ ಆಟೋ ಇಟ್ಟವ್ರು. ಬನ್ನಿ ಇನ್ನು ಮುಂದಿನ ಸಮಸ್ಯೆಗಳು ನೋಡೋಣ ಬನ್ನಿ. ಇಲ್ಲಿ ಚರಂಡಿ ವ್ಯವಸ್ಥೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ. ನೀರ್ ಹೋಗ್ಲಿಕ್ಕೆ ಜಾಗ ಇಲ್ದೇನೆ ಇಲ್ಲಿಂದಾನೇ ರಸ್ತೆ ಮೇಲೆ ಹೋಗ್ತಾ ಇದೆ. ಮಾತಾಡೋದು ತಳ ನೋಡಿ ಬನ್ನಿ ಬಟ್ಟೆ ನೋಡಿ, ದುಡ್ಡು ಹಾಕೊಂಡು ಅವ್ರವ್ರೆ ಸಣ್ಣದಾಗಿ ಕಾಲುವೆ ಮಾಡ್ಕೊಂಡಿರೋರು. ಇಲ್ಲೆಲ್ಲ ಅವ್ರವ್ರ ಸ್ವಂತ ಕೈಯಿಂದ ದುಡ್ಡು ಹಾಕೊಂಡ್ ಮಾಡ್ಕೊಂಡಿರೋಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬೀದಿ ಲೈಟು ಯಾವಾಗ್ಲೂ ಇರೋದಿಲ್ಲ. ನನ್ನ ಹೆಸರು ಸರೋಜ ಅಂತ ಹೇಳಿ. ಇಲ್ಲಿ ಯಾವಾಗ್ಲೂ ಬೀದಿ ಲೈಟ್ ಇಲ್ಲ. ಮತ್ತೆ ರೋಡ್ ಸರಿಯಾಗಿಲ್ಲ, ಚರಂಡಿಗಳಿಲ್ಲ. ಆಮೇಲೆ ಚರಂಡಿಯಲ್ಲೆಲ್ಲ ಕಸ ಕಡ್ಡಿ ಅವೆಲ್ಲ ಬೆಳೆದಿದೆ. ಚರಂಡಿ ಸರಿಯಾಗಿ ಮಾಡ್ತಾ ಇಲ್ಲ, ನೀರ್ ಸಮೇತ ಹೋಗ್ತಿಲ್ಲ. ಮಂಡಲ್ ಪಂಚಾಯತಿಯವರು ಏನು ಮಾಡ್ತಾ ಇಲ್ಲ. ಮತ್ತೆ ನೀರ್ಗಳೆಲ್ಲ ಚರಂಡಿ ಹೋಗದೆ ಮನೆ ಬಾಗಿಲಿಗೆಲ್ಲ ಬರ್ತಾ ಇದೆ. ಅದರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಜನಗಳಿಗೆ ಓಡಾಡಕ್ಕೆಲ್ಲ ತುಂಬಾ ಕಷ್ಟ. ನಾವು 25-30 ವರ್ಷ ಆಯ್ತು. ಇದೇ ತರ 30 ವರ್ಷದಿಂದ ಇದೇ ತರ ಇದೆ ರೋಡ್ ಎಲ್ಲ. ರೋಡ್ ಏನು ಮಾಡ್ತಾ ಇಲ್ಲ. ನಾವು ಹೋಗಿ ಹೇಳಿದ್ರು ಸಮೇತ ಅವ್ರು ಬಂದು ಮಾಡ್ತಾ ಇಲ್ಲ ರೋಡ್. ತುಂಬಾ ಕಷ್ಟ ಆಗ್ತದೆ ಓಡಕ್. ನೋಡ್ರಿ ಚರಂಡಿ ಎಲ್ಲ ಹೆಂಗಿದೆ, ರೋಡ್ಗಳೆಲ್ಲ ನೀರೆಲ್ಲ ನಿಂತ್ಬಿಟ್ಟಿದೆ ರೋಡಲ್ಲಿ. ಮಳೆಗಾಲದಲ್ಲಂತೂ ಓಡಾಡಕ್ಕೆ ಆಗೋದಿಲ್ಲ. ಅದಕ್ಕೂ ಕಿವಿ ಹಾಕ್ತಾ ಇಲ್ಲ ನಾವೆಷ್ಟೇ ಹೋಗಿ ಹೇಳಿದ್ರು. ಬೀದಿ ಲೈಟ್ಗಳು ಓಡಾಡಕ್ ಪಾಪ ರಾತ್ರಿ ಎಲ್ಲ ಆ ಕಡೆ ಜನ ಎಲ್ಲ ಕತ್ಲು ಅಲ್ಲೆಲ್ಲ ಓಡಾಡಕ್, ಮಕ್ಳು ಎಲ್ಲ ಸಣ್ಣ ಸಣ್ಣ ಮಕ್ಳೆಲ್ಲ ಇದಾರೆ. ಅವ್ರೆಲ್ಲ ಓಡಾಡಕ್ಕೆಲ್ಲ ತುಂಬಾ ಕಷ್ಟ. ಬೀದಿ ಲೈಟ್ ಇಲ್ಲ, ಏನಿಲ್ಲ. ಒಂದು ಚರಂಡಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ಇಲ್ಲಿ ಏನೇ ಬಂದ್ರು, ಯಾವುದೇ ಕಾರಣಕ್ಕೂ ಯಾರೇ ಇಲ್ಲಿ ಬಂದ್ರು ಚರಂಡಿಗೆ ಏನೇ ಗಲೀಜಾದ್ರೂ ಸೀದಾ ರೋಡಿಗೆ ಬಂದ್ ಬೀಳತ್ತೆ. ಅಲ್ಲಿ ಏನೇ ಹಾಕಿದ್ರು ಇಲ್ಲಿ ಏನು ನಮಗೆ ಎಲ್ಲ ಕಾಲಡಿಗೆ ಬಂದ್ ಸೇರತ್ತೆ. ಏನೇ ಗಲೀಜ್ ನೀರ್ ಬಂದ್ರು ಅಷ್ಟೇ ಎಲ್ಲ ರೋಡ್ ಸೈಡಿಗೆ. ಜನರು ಮಕ್ಕಳು ಓಡಾಡಂಗಿಲ್ಲ. ಶಾಲೆ ಹುಡುಗರಿಗೆಲ್ಲ ಭಾರಿ ಸಮಸ್ಯೆ, ಗಲೀಜ್ ನೀರೇ ಮೆಟ್ಕೊಂತ ಹೋಗ್ಬೇಕು. ಒಂದು ಚರಂಡಿ ಸರಿಯಾಗಿಲ್ಲ. ಇಲ್ಲಿ ರೋಡ್ ನೋಡಿ, ಒಂದು ರೋಡ್ ನೋಡಕ್ಕೆ ಒಂದು ವೆಹಿಕಲ್ ಹೋಗಕ್ಕಾಗಲ್ಲ. ಎಷ್ಟೋ ವೆಹಿಕಲ್ ಬಿದ್ದಿದೆ. ಇಲ್ಲಿ ಎಷ್ಟೋ ಜನ ಸ್ಲಿಪ್ ಆಗಿ ಬಿದ್ದಿದೆ ಕಲ್ಲಿಸಾಗಿ. ಆದ್ರೂ ಒಂದು ಮಂಡಲ್ ಪಂಚಾಯತ್ ಏನೋ ಒಂದು ಕ್ರಮ ತಗಂತ ಇಲ್ಲ. ಇಲ್ಲಿ ಮಾತಾಡಿ. ಇದು ನೋಡಿ ರಸ್ತೆ, ಒಂದ್ ನಿಮಿಷ. ಈ ರಸ್ತೆ ಕಾಲುವೆ, ಈ ರಸ್ತೆ ಕಾಲುವೆಗಳು ಕೈ ಮತ್ತು ತೋರಿಸಿ. ಇದು ರಸ್ತೆ ಕಾಲುವೆ. ಇಲ್ಲಿ 6 ಅಡಿ ಕೂಡ ಇಲ್ಲ, ಈ ತರ ಹೊಡ್ಕೊಂಡಿದೆ. ಆಮೇಲೆ ಮೇನ್ ರಸ್ತೆ ಮೇಲೆ ಲೈಟ್ ಕೂಡ ಇಲ್ಲ, ಹಾಗೆ ಇದೆ. ಇದರ ಬಗ್ಗೆ ಗಮನಕ್ಕೆ ಸುಮಾರು ಸಲ ತಂದಾಯ್ತು, ಯಾರು ಇದರ ಬಗ್ಗೆ ಗಮನಿಸ್ತಾನೆ ಇಲ್ಲ. ಇದು ಕೂಡ ಮೇನ್ ವರದಳ್ಳಿಯ ಮೇನ್ ರಸ್ತೆಯಲ್ಲಿ ಈ ಕಾಲುವೆಗಳು ಕೂಡ, ಮೇನ್ ರೋಡ್ ಅಲ್ಲಿ ಕೂಡ ಕಾಲುವೆಗಳಿಲ್ಲ ನೋಡಿ. ಸಂಪೂರ್ಣ ಇದಾಗ್ಬಿಟ್ಟಿದೆ, ಏನೇನು ಇಲ್ಲ ಕಾಲುವೆಗಳು. ಸುಮಾರು ಒಂದು 25-30 ವರ್ಷದಿಂದ ಈ ರೋಡ್ ಏನು ಆಗಿಲ್ಲ. ಇದು ಶೆಟ್ಟಿಸಾರ ಗ್ರಾಮಕ್ಕೆ ಬರುತ್ತೆ, ಗ್ರಾಮ 2ನೇ ಕ್ರಾಸ್ ಕಾಲೋನಿ. ಇದು ಯಾವುದೇ ಒಂದು ಸಂಪರ್ಕ, ಯಾವುದೇ ಒಂದು ಇದು ಇಲ್ಲ, ಯಾವ ವ್ಯವಸ್ಥೆಗೂ ಸರಿ ಇಲ್ಲ ಇಲ್ಲಿ, ಆಯ್ತಾ. ಮತ್ತೆ ನಮ್ಮ ಮಧು ಬಂಗಾರಪ್ಪನವರು ಈ ಕಡೆ ಬರಲ್ಲ, MLA ಗಡಿ ಭಾಗ ಇದು, ಆಯ್ತಾ. ಈ ಗಡಿ ಭಾಗಕ್ಕೆ ಇನ್ನೂ ಇವತ್ತಿಗೂ ಇಲ್ಲಿ ಬಂದಿಲ್ಲ. ಶೆಟ್ಟಿಸಾರ ಬರ್ತಾರ ಅಲ್ಲಿ ದೇವಸ್ಥಾನದ ಹತ್ರ, ಅಲ್ಲಿ ಬಂದು ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಆದ್ರೆ ಇಲ್ಲಿ ಏನು ಅಂತ ಹೇಳಿ ನೋಡೋದಿಲ್ಲ. ಅದಕ್ಕೆ ಅತಿ ಶೀಘ್ರದಲ್ಲೇ MLA ಹೇಳಿ MLA ಇಂದ ಏನೋ ಗ್ರಾಂಟ್ ಏನ್ ಮಾಡ್ತಾರೋ ಅದನ್ನ ಮಾಡ್ಬೇಕು. ವರದಳ್ಳಿ ಮುಖ್ಯ ರಸ್ತೆ.
ಪೂರ್ತಿ ಏನಿಲ್ಲ ಇದು. ಶೀಘ್ರದಲ್ಲೇ ಗ್ರಾಮ ಪಂಚಾಯತಿ ಇದರ ಬಗ್ಗೆ ಲಕ್ಷ್ಯ ತಗೊಂಡು ಈ ಕೇರಿ ಮತ್ತು ಆ ಕೇರಿಗಳ ಬಗ್ಗೆ ರೋಡು, ಕಾಲುವೆ ಮತ್ತು ಕರೆಂಟಿನ ಸಮಸ್ಯೆ ಮತ್ತು ಬಾವಿ ನೀರಿನ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಲೇಬೇಕು. ಇನ್ನು 2-3 ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ. ಯಾಕಂದ್ರೆ ಇದೇನಾಗಿದೆ ಕೇಳಿದ್ರೆ, ಈ ರಸ್ತೆಯ ಈ ಭಾಗ ಶೆಟ್ಟೀಸರ ಗ್ರಾಮ ಅನ್ನುವಂತ ಈ ಗ್ರಾಮ ಏನಿದೆ ಮಧುಬಂಗಾರಪ್ಪ ಅವರಿಗೆ ಸೇರುತ್ತೆ, ಆ ಭಾಗ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸೇರುತ್ತೆ ಅನ್ನುವಂಥದ್ದು ಸಿಕ್ತು. ಬೇಳೂರು ಹತ್ರ ನಾನು ವಿಚಾರವನ್ನ ತಂದಾಗ ಮಧುಗೆ ಅಂತಂದ್ರು, ಮಧು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗಲ್ಲ. ತುಂಬಾ ಸಲ ಅವ್ರು ಶೆಟ್ಟೀಸರಕ್ಕೂ ಬಂದಿದ್ದಾರೆ 1-2 ಸಲ. ಆದ್ರೆ ಈಗ ಈ ರೋಡ್ ಹೇಗಿದೆ ಅಂತ ಮಧು ಅವ್ರ ಗಮನಕ್ಕೂ ಕೂಡ ಇನ್ನೂ ಬಂದಿಲ್ಲ. ಇದು ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಬೇಕು. ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ನಾವು ನೆಕ್ಸ್ಟ್ ಗ್ರಾಮ ಪಂಚಾಯತಿಗೂ ಮುತ್ತಿಗೆ ಹಾಕ್ಲಿಕ್ಕೆ ತಯಾರಾಗಿದ್ದೀವಿ. ಯಾಕಂದ್ರೆ ಈಗಾಗಲೇ ಈ ವಾರ್ಡಿಗೆ 10 ವರ್ಷ ಅಧ್ಯಕ್ಷ ಸ್ಥಾನವನ್ನ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದಾರೆ, 5 ವರ್ಷ ಸದಸ್ಯತ್ವ ಕೂಡ ಮಾಡಿದ್ದಾರೆ. ಯಾರು ಈ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರಿಂದ ನಾವು ಈ ಹೋರಾಟ ಮಾಡೇ ಮಾಡ್ತೀವಿ. ಧಿಕ್ಕಾರ ಗ್ರಾಮ ಪಂಚಾಯತಿಗೆ ಧಿಕ್ಕಾರ, ಧಿಕ್ಕಾರ 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 ಧಿಕ್ಕಾರ. ಈ ರಸ್ತೆ ಸಮಸ್ಯೆ ಬಗೆಹರಿಯೋ ತನಕ ನಾವು ಹೋರಾಡ್ತೀವಿ. ಯಾರು ಊರು ಶೆಟ್ಟೀಸರ. ನನ್ನ ಹೆಸರು ಶೋಭಾ. ಈ ಊರಲ್ಲಿ 35 ವರ್ಷ ಆಯ್ತು ಇಲ್ಲಿ ವಾಸ ಮಾಡಕ್ ಶುರುವಾಗಿ. ಈವರೆಗೂ ರೋಡ್ ಇಲ್ಲ, ಒಂದು ಚಿರಂಡಿ ನೆಟ್ಟಿಗಿಲ್ಲ, ಒಂದು ಬೀದಿ ದೀಪ ನೆಟ್ಟಿಗಿಲ್ಲ. ನಾವು ಓಟ್ ಮಾತ್ರ ಕರೆಕ್ಟ್ ಆಗಿ ಹಾಕಿ ಅಂತ ಮನೆ ಬಾಗಿಲಿ ಬರ್ತಾರೆ. ಓಟ್ ಬೇಕು ನಮ್ಮಿಂದ. ನಮಗೆ ಇಲ್ಲಿಂದ ಯಾವುದೇ ವ್ಯವಸ್ಥೆ ಇಲ್ಲ. ನಾವು ಬಂದೆ 30 ವರ್ಷ ಆಯ್ತು. ಇವ್ರಂತೂ ಇದೇ ಊರಲ್ಲಿ ಹುಟ್ಟಿ ಬೆಳೆದವ್ರು ಇದ್ದಾರೆ. ಇಲ್ಲಿ 40 ವರ್ಷದಿಂದ ಇದ್ದಾರೆ. ಹುಟ್ಟಿ ಬೆಳೆದವ್ರೆ ಇಲ್ಲೇ ಇದ್ದಾರೆ. ಬೇಸಿಗೆ ಅಂದ್ರೆ ಫುಲ್ ಒಳಗಡೆ ದುಗುಳು ಬರುತ್ತೆ. ವೆಹಿಕಲ್ ಬಂತು ಅಂದ್ರೆ ದುಗುಳು ಬರುತ್ತೆ. ಈ ಮನೆಯಲ್ಲಿ ಈಗ 15 ಟೋಟಲ್. ಆ ಕಡೆ ಈ ಕಡೆ ಒಂದು 40 ಮನೆ ಜಾಸ್ತಿ ಇದೆ. ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ, ಏನಿಲ್ಲ. ಇಂತ ಮೇನ್ ಏರಿಯಾ ರೋಡ್ ಬೇರೆ, ಇಷ್ಟು ಕಚಡ ರೋಡ್ ಅಲ್ಲಿ ಓಡಾಡೋ ಮಕ್ಕಳು ಮರಿ ಓಡಾಡ್ತಾರೆ. ಬೇಸಿಗೆ ಟೈಮಲ್ಲಿ ಧೂಳು ತಿಂದು ಕಾಯಿಲೆ ಬರುತ್ತೆ. ಯಾವುದಕ್ಕೂ ಕ್ರಮ ತಗೊಳ್ಳೋದಿಲ್ಲ. ಚರಂಡಿ ವ್ಯವಸ್ಥೆ ಇಲ್ಲ. ನನ್ನ ಹೆಸರು ಬಾಬು. ರೋಡ್ ಎಲ್ಲ ಇದು ಚಿರಂಡಿ ಎಲ್ಲ ಮುಚ್ಚೋಗಿದೆ. ರೋಡ್ ಆಗ್ಬೇಕು. ಕರೆಂಟಿನ ವ್ಯವಸ್ಥೆ, ಲೈಟ್ ಇಲ್ಲ. ಶಾಸಕರು ಅಂತ ಈ ಬದಿ ಪತ್ತಿ ಇಲ್ಲ. ಈ ರೋಡ್ ಆ ರೋಡ್ ಎಲ್ಲ 2 ಆಗ್ಬೇಕು ಕರೆಂಟಿಂದು. ಮಂತ್ರಿಗಳೇ ಬೈತಾರಲ್ಲ ಅಲ್ಲಿ. ಮಂತ್ರಿಗಳಾಗಿದ್ದಾರೆ, ಹೋಗಿದಾರೆ. ಹೇಳಿದ್ರೆ ಬಂದ್ರು ಅಂದ್ರು ಹೋದ್ರು. ಹೆಸರು ಸುನೀತಾ ಅಂತ, ಶೆಟ್ಟೀಸರ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ. ಇಲ್ಲಿ ಚಿರಂಡಿ ವ್ಯವಸ್ಥೆನೂ ಇಲ್ಲ. ಹೇಳಿ ಗ್ರಾಮ ಪಂಚಾಯತಿಗೆ ತಿಳಿಸ್ತಾ ಇದೀವಿ, ಆದ್ರೂ ಅವ್ರೇನು ಮುಂದೋಡ್ತಾ ಇಲ್ಲ. ಆಮೇಲೆ ಬೀದಿ ಲೈಟ್ ಇಲ್ಲ. ಬೀದಿ ಲೈಟ್ ವ್ಯವಸ್ಥೆ ಒಂದ್ ಬೇಕು, ಚರಂಡಿ ವ್ಯವಸ್ಥೆ ಬೇಕು. ಚರಂಡಿ ನೀರ್ ಹೋಗಕ್ಕೂ ಜಾಗ ಇಲ್ದಂಗ ಆಗಿದೆ ಈಗ. ಮನೆ ಎಲ್ಲ ಕಟ್ಟಿದೀವಿ ಆ ಕಡೆ ಎಲ್ಲ. ಈಗ ಹೊಸದಾಗಿ ಮನೆ ಕಟ್ಟಿದೀವಿ, ಅಲ್ಲೂ ಲೈಟ್ ಕರೆಂಟ್ ವ್ಯವಸ್ಥೆ ಏನು ಇಲ್ಲ ಅಲ್ಲಿ. ಅದಕ್ಕೊಂದ್ ಏನಾರು ವ್ಯವಸ್ಥೆ ಮಾಡ್ಕೊಡಂಗ್ ಮಾಡ್ಬೇಕು. ನನ್ನ ಹೆಸರು ಅಪೂರ್ವ. ರೋಡ್ ಸರಿ ಇಲ್ಲ ಇಲ್ಲಿ, ಚರಂಡಿ ಇಲ್ಲ, ಶಾಲೆ ಹೋಗ್ಬೇಕಾದ್ರೆಲ್ಲ ಕಷ್ಟ ಆಗತ್ತೆ. ಬೇಗ ಮಾಡ್ಕೊಡ್ಬೇಕು. ತುಂಬಾ ವರ್ಷ ಆಯ್ತು ಇಲ್ಲಿ ರೋಡ್ ಇಲ್ಲ. ಯಾರೇ ಬಂದ್ರು ರೋಡ್ ಮಾಡ್ಕೊಡ್ಲಿಲ್ಲ. ನನ್ನ ಹೆಸರು ಜಯಲಕ್ಷ್ಮಿ. ರೋಡ್ ಆದಷ್ಟು ಬೇಗ ರೋಡ್ ಮಾಡ್ಬೇಕು. ಚಿರಂಡಿ ಎಲ್ಲ ವ್ಯವಸ್ಥೆ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ. ಕರೆಂಟ್ ಇಲ್ಲ. 40 ವರ್ಷದಿಂದ ಇಲ್ಲ. ಯಾವಾಗ ಮಂಡಳಿಗೆ ಹೋಗಿ ಹೇಳಿದ್ರು ಮಾಡ್ತಾ ಇಲ್ಲ. ಯಾರು ಎಮ್ಮೆಲ್ಎಗಳು ಬಂದ್ರು ಮಾಡ್ತಾ ಇಲ್ಲ. ಮಾಡ್ಬೇಕು ಅಷ್ಟೇ. ಅದೇ ಬೀದಿ ಲೈಟು, ಚರಂಡಿ, ಆಮೇಲೆ ರೋಡ್. ಹೇಳಿದ್ರಿ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ ಅಂತ ಹೇಳಿದ್ದೀನಿ. ಮತ್ತೇನೆ
ಇಲ್ಲಿ ಈಗ ನಮ್ಮ ಎರಡು ಕೈರಿಗೂ ಸಂಬಂಧಪಟ್ಟಂತೆ ಒಂದು ಭೂತಪ್ಪನ ಒಂದು ಕಥೆ ಇದೆ. ಅದನ್ನು ಕೂಡ ನಾವೇ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡ್ಕೊಂತ ಬರ್ತಾ ಇದ್ದೀವಿ. ನೋಡಿ, ಇದೊಂಥರ ಕಾಡು ತರ ಆಗಿದೆ, ಹೋಗ್ಲಿಕ್ಕೂ ಕೂಡ ದಾರಿ ಇಲ್ಲ. ಇದರ ಬಗ್ಗೆ ಇವತ್ತಿನವರೆಗೂ ಗ್ರಾಮ ಪಂಚಾಯತಿ ಅವರಿಗೆ ಇವತ್ತೊಂದು ಭೂತಪ್ಪನ ಕಟ್ಟೆ ಇದೆ ಅನ್ನೋದಾದ್ರು ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ. ಎಲ್ಲರ ಗಮನಕ್ಕೂ ಬಂದಿದೆ, ಆದ್ರೆ ಯಾವುದೇ ಒಂದು ವಾರ್ಷಿಕೋತ್ಸವ ಕಾಲ ಯಾವುದಕ್ಕೂ ಅವ್ರು ಭಾಗವಹಿಸುವುದಿಲ್ಲ, ಅದ್ರ ಅಭಿವೃದ್ಧಿ ಕೂಡ ಹೋರಾಡ್ತಾ ಇಲ್ಲ. ನಾವು ಎರಡು ಕೇರಿಯನ್ನು ಸೇರ್ಕೊಂಡು ಒಂದು ಆ ದೇವ್ರನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದೀವಿ. ಇದರ ಕಡೆನೇ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ತಾ ಇದೆ. ನೋಡ್ತಾ ಕಟ್ಟಕ್ಕೆ ಹೋಗೋಣ ಬನ್ನಿ. ನೋಡಿ, ಇದು ಭೂತಪ್ಪನ ಕ್ಷೇತ್ರ. ಈ ದಾರಿಯಲ್ಲಿ ಶಾಲೆ ಮಕ್ಕಳು ಕೂಡ ಓಡಾಡ್ತಾರೆ. ಈ ತರ ರೋಡ್ಗಳ ವ್ಯವಸ್ಥೆ ಇದೆ. ಶಾಲೆ ಮಕ್ಕಳು ಎಲ್ಲೇ ಬಿದ್ದರೂ ಕೂಡ ಗೊತ್ತಾಗಲ್ಲ. ಅತಿ ಹೆಚ್ಚು ಶಾಲೆ ಮಕ್ಕಳು ಇದೇ ರೋಡಲ್ಲೇ ಓಡಾಡ್ತಾರೆ. ಇದೊಂದು ಭೂತಪ್ಪ ಕ್ಷೇತ್ರ. ಹೆಚ್ಚು ಕಡಿಮೆ ಮಾಡ್ಕೊಂಡು 20 ವರ್ಷಗಳ ಮೇಲಾಯ್ತು. ಇದರ ಅಭಿವೃದ್ಧಿ ಇಲ್ಲ, ಇದರ ಬಗ್ಗೆ ಯಾರಿಗೂ ಗಮನ ಇಲ್ಲ. 35 ವರ್ಷ ಆಯ್ತು. 35 ವರ್ಷ ಗುರು ಯಾರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಕೊಂಡಿದ್ದೀವಿ. ಸರಿಯಾಗಿ ಕರೆಂಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ತುಂಬಾ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಇಲ್ಲಿ ಕರೆಂಟ್ ಮಂಡಲಕ್ಕೆ ಹೋಗಿ ಕೇಳಿದ್ರೆ ಕರೆಂಟ್ ಕೊಡ್ತೇ ಇಲ್ಲ. ಮನೆ ಬಗ್ಗೆ ಯಾರು ಮಾತಾಡಿ. ಇಲ್ಲಿ ಮನೆ ಕಟ್ಕೊಂಡಿದೀವಿ, 2 ವರ್ಷ ಆಯ್ತು. ಈಗ ಕರೆಂಟಿಗೆ ಕೇಳ್ತಾ ಇದೀವಿ, ಕರೆಂಟಿಗೆ ಏನು ವ್ಯವಸ್ಥೆನೂ ಹೇಳ್ತಾ ಇಲ್ಲ, ಎಂತದೂ ಇಲ್ಲ. ಈಗ ನೀರಿಗೂ ವ್ಯವಸ್ಥೆ ಎಂತದೂ ಇಲ್ಲ. ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡ್ ಎಂತಾರ ಅದೊಂದ್ ಏನಾರ ವ್ಯವಸ್ಥೆ ಒಂದ್ ಮಾಡ್ಕೊಡ್ಬೇಕಂತ ಕೇಳ್ತೀವಿ. ಇಂಥ ಮನೆಗಳನ್ನ ಇವರೇ ಅವ್ರವರೇ ಇದು ಮಾಡ್ಕೊಂಡು ಕಟ್ಟಿಕೊಂಡಿದ್ದಾರೆ. ಈ ವಿಚಾರವನ್ನು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದ್ರೂ ಕೂಡ ಒಂದು ನೀರಿನ ವ್ಯವಸ್ಥೆ ಆಗಲಿ ಅಥವಾ ಕಟ್ಟಿರೋ ಮನೆ ಅಭಿವೃದ್ಧಿಗೋಸ್ಕರ ಆಗಲಿ ಸರ್ಕಾರದಿಂದ ಅವ್ರಿಗೆ ಬೇಕಾದಂತ ಈ ಮನೆಗಳು, ಆಶ್ರಯ ಯೋಜನೆ ಮನೆಗಳು ಇವೆಲ್ಲ ಬರ್ತಾ ಇದಾವೆ. ಯಾವುದೇ ಒಂದು ಕೂಡ ಸವಲತ್ತು ಕೂಡ ಕೊಡ್ತಾ ಇಲ್ಲ ಮತ್ತು ಅದ್ರ ಗಮನಕ್ಕೂ ಕೂಡ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ಗಮನ ಕೊಟ್ಟು ಮಾಡಿದಂತ ಮನೆಗಳ ಅಭಿವೃದ್ಧಿಗೋಸ್ಕರ ಗ್ರಾಮ ಪಂಚಾಯತ್ ಸ್ಪಂದಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸುಮಾರು ಒಂದು 10 ಮನೆ ಆಗಿದ್ದಾವೆ. ಎಡ್ಜಿಗಳ ಮನೆ ಗ್ರಾಮ ಪಂಚಾಯತಿ ಶೆಟ್ಟಿಸರ ಗ್ರಾಮದ ನಿವಾಸಿ ನಾನು. ಹೌದು, 100% ಹಾಕಿದೀವಿ ಸರ್. ಡೇ 1 ಇಂದ ಸಮಸ್ಯೆ ಇದೆ, ಇಲ್ಲಿವರೆಗೆ ಬಗೆಹರಿಸಿಲ್ಲ. ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಲ್ಲಿ ರಸ್ತೆ ಇದೆ. ನಮ್ಗೆ ರಸ್ತೆ ಮಣ್ಣಿನ ರಸ್ತೆ. ಸೊ ಮಳೆಗಾಲ ಬಂದ್ರೆ ಗಾಡಿ ಗಿಡಿ ತಗೋಬರಕ್ ಆಗಲ್ಲ. ಜೊತೆಗೆ ಚರಂಡಿ ಕೂಡ ನೀರ್ ಹೋಗೋ ಒಂದು ಕ್ಲಿಯರ್ ಆಗಿರೋ ವ್ಯವಸ್ಥೆನೇ ಇಲ್ಲ. ಸೊ ಇದು ಮೊದ್ಲಿಂದನೇ ಇರೋದು. ನಮ್ಗೆ ಪ್ರತಿ ವರ್ಷ ಮತ ಕೇಳಕ್ ಬರ್ತಾರೆ ಹೊರತು ನಮ್ಗಾಗಿರೋ ಸಮಸ್ಯೆನ ಬಗೆಹರಿಸಕ್ ಯಾರು ಬರ್ತಾ ಇಲ್ಲ. ಅಂಡ್ ಬೀದಿ ದೀಪದ ಸಮಸ್ಯೆ ಇದೆ. ಅದ್ರ ಜೊತೆಗೆ ಇಲ್ಲಿ ಹಾಕಿರೋ ಮರಗಳದು, ಈಗ ದೊಡ್ಡ ಮಳೆ ಎಲ್ಲಾದ್ರೂ ಬಂತು ಅಂತ ಹೇಳಿದ್ರೆ ಗಾಳಿ ಬೀಸಿದ್ರೆ ಅಲ್ಲಿ ಹಾಕಿರೋ ಸೈಡ್ ಮರಗಳು ಮನೆ ಮೇಲೆ ಬೀಳುವಂತದ್ದು ಕೂಡ ಇರುತ್ತೆ. ಹೋದ ವರ್ಷ, ಇದ್ರ ಹಿಂದಿನ ವರ್ಷ ಕೂಡ ಬಿದ್ದಿತ್ತು. ಸುಮಾರು ಜನ ಅಕ್ಕಪಕ್ಕ ಬಿದ್ದಿತ್ತು ಮನೆ ಹತ್ರ. ಮನೆ ಮೇಲೆ ಬಿದ್ರೆ ಮಕ್ಕಳಿಗೂ ಅಂದ್ರೆ ಪ್ರಾಣ ಹಾನಿ ಆಗ್ಬೋದು ಅಥವಾ ಮನೆನೂ ಕೂಡ ಹೋಗ್ಬೋದು ಅಂತ ದೊಡ್ಡ ರಿಸ್ಕ್ ಇದೆ. ಪಂಚಾಯತಿಗೆ ಪ್ರತಿ ವರ್ಷ ಅಂದ್ರೆ ಅವ್ರೇನು ಮತದಾನಕ್ಕೆ ಬರ್ತಾರೆ, ಈಗ ಮತ ಯಾಚಿಸ್ಲಿಕ್ಕೆ ಬರ್ತಾರೆ, ಅವಾಗ ಹೇಳಿರ್ತೀವಿ. ಅಂಡ್ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕೂಡ ಸುಮಾರು ಸತಿ ನಾವು ಹೇಳಿದೀವಿ ಈ ತರ ಸಮಸ್ಯೆಗಳಿದೆ. ಮಳೆಗಾಲದಲ್ಲಂತೂ ನಾವು ಈ ಮರ ಕಟಾವು ಬಗ್ಗೆ ಮತ್ತೆ ರಸ್ತೆಗಳ ಬಗ್ಗೆ ಪ್ರತಿ ವರ್ಷದ ನಾವು ಕೂಡ ಇನ್ಫಾರ್ಮ್ ಮಾಡ್ತಾ ಇದೀವಿ ಸರ್. ಶಾಂತವಾಗಿ ಚಳವಳಿ ಮಾಡಿದೀವಿ. ಇಲ್ಲಿವರೆಗೆ ಯಾವುದೇ ರೀತಿ ಉಗ್ರ ರೂಪ ಹೋರಾಟ ತಗೊಂಡಿಲ್ಲ. ಇನ್ ಮುಂದೆ ಉಗ್ರ ರೂಪದ ಹೋರಾಟ ಕೂಡ ಹೋಗ್ಬೇಕಾಗತ್ತೆ. ಹಾ, ಹೌದು. ಈ ವರ್ಷ ಆ ಪ್ಲಾನ್ ಕೂಡ ಇದೆ. ನಾವ್ ಇಲ್ಲಿಂದ ನಾವೇ ಸ್ಪರ್ಧೆ ಮಾಡ್ಬೇಕು, ಬೇರೆ ಕೈಯಿಂದ ಈ ಸಮಸ್ಯೆನ ಬಗೆಹರಿಸಕ್ ಆಗಲ್ಲ ಅಂತ ಹೇಳ್ಕೊಂಡು ನಮ್ಮಿಂದಾನೇ ಯಾರು ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ನ ಆರಿಸುವಂತ ಪ್ಲಾನ್ ಕೂಡ ಇದೆ. ಈ ಸತಿ ಅವ್ರದು ಇದನ್ನ ಸಾಲ್ವ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಮತದಾನನೇ ಮಾಡೋದ್ ಬೇಡ ಅಂತ ಇದೀವಿ ನಾವು. ಬಹಿಷ್ಕಾರ ಮಾಡೋಣ ಅಂತ ಇದೀವಿ. ಹೌದು. ಸೊ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಮೇನು. ಸೊ ಪ್ರಜೆಗೆ ಏನ್ ಬೇಕು, ಮೂಲಭೂತ ಹಕ್ಕುಗಳು, ಸಾಮಾನ್ಯ ಒಂದು ಕೆಲಸಗಳಿವೆಲ್ಲ, ಇದನ್ನ ಇವ್ರ ಕೈ ಮಾಡಕ್ ಆಗ್ತಾ ಇಲ್ಲಲ್ಲ. ಸೊ ಮತದಾನ ಬಹಿಷ್ಕಾರ ಮಾಡಿದ್ರೆ ಅದು ಕೊನೆ ಪಕ್ಷ ಅಧಿಕಾರ ಬರ್ಬೋದೇನೋ ಅಂತ. ಪಂಚಾಯತಿ ಆಶ್ವಾಸನೆ ಕೊಡ್ತಾ ಇದೆ, ಮಾಡ್ಕೊಡ್ತೀನಿ ಅಂತ ವರ್ಷಗಟ್ಟಲೆಯಿಂದ.
ಆಶ್ವಾಸನೆ ಇನ್ನೂ ನೆರವೇರಿಸ್ತಾ ಇಲ್ಲ. ಯಾವ್ದು ಪೆಂಡಿಂಗ್ ಇಲ್ಲ ಸರ್, ಪ್ರತಿಯೊಬ್ರು ಕೂಡ ಕರೆದಿದ್ದಾರೆ. ಇವತ್ತಿನ ಪ್ರಕಾರ ಮನೆಗ್ ಬಂದು ತಗೊಂಡು ಹೋಗ್ತಾ ಇದಾರೆ. ಪೆಂಡಿಂಗ್ ಇರಕ್ ಹೆಂಗ್ ಸಾಧ್ಯ? ಕಟ್ತಾ ಇದ್ದೇವೆ ಎಲ್ಲದು, ಪ್ರತಿಯೊಂದು ಕಂದಾಯ ಪ್ರತಿಯೊಂದು. ಸೊ ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಸ್ಮಶಾನ ಇದೆ ಪಕ್ಕನೆ, ಈ ಬೆಟ್ಟದ ಪಕ್ಕ ಏನ್ ಕಾಣ್ತಾ ಇದೆ ಸ್ಮಶಾನ. ಎಲ್ಲೆಲ್ಲಿಂದ ಈಗ ತೀರ್ಕೊಂಡಿರ್ತಾರೆ ಎಲ್ಲರನ್ನು ತಗೊಂಡ್ ಬಂದು ಇಲ್ಲಿ ಸುಡ್ತಾ ಇದ್ದಾರೆ. ಅಂಡ್ ಈ ಕೇರಿ ಅಕ್ಕಪಕ್ಕದ ನಿವಾಸಿಗಳೇನಿದ್ದಾರೆ, ಇಲ್ಲಿ ಯಾರು ತೀರ್ಕೊಂಡ್ರೆ ನಾವು ಹೋಗಿ ಬಹಳ ದೂರ ಸುಡ್ತಾ ಇದೀವಿ ಅಥವಾ ಹೋಗಿತಾ ಇದೀವಿ. ಬಟ್ ಬೇರೆ ಕಡೆಯವರೆಲ್ಲ ತಗೊಂಡ್ ಬಂದು ಇಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಿವಾಸಿಗಳಿಗೆ ಅದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸೊ ಸಾವಿನ ಟೈಮಲ್ಲಿ ನಮ್ಗೆ ಹೇಳಕ್ ಆಗಲ್ಲ ಯಾಕೆ ಇಲ್ಲಿ ತಗೊಂಡ್ಬಂದು ಸುಡ್ತಾ ಇದ್ದೀರಾ ಹಾಗೆ ಅಂತ. ಅದು ಕೂಡ ಇಲ್ಲಿ ಏನು ಸರ್ಕಾರದ ಮುಖಾಂತರ ಅದು ಆ ರೀತಿ ಆಗ್ಬಾರ್ದು ಮುಂದಿನ ಹಂತದಲ್ಲಿ. ಸ್ಮಶಾನ ಅಂತ ಏನು ಖಾತೆ ಮಾಡಿದ್ದಾರೆ, ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ, ಎಲ್ಲ ಅವ್ಯವಸ್ಥೆ. ಎಲ್ಲಿ ಹೋಗಿ ಸುಡ್ಬೇಕು ಎಲ್ಲಿ ಹೋಗಿ ಬಿಡ್ಬೇಕು ಅನ್ನೋದು ಕೂಡ ಇಲ್ಲ. ಸೊ ಅದಕ್ಕೆ ಒಂದು ಕ್ಲೀನ್ ಆಗಿ ಬೌಂಡ್ರಿ ಅಂಡ್ ಅದ್ರ ಜೊತೆಗೆ ಈ ಸ್ಮಶಾನಕ್ಕೆ ತೊಟ್ಟಿ ಮನೆಗಳ ತರ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಎಲ್ಲ ಮಾಡ್ಕೊಟ್ರೆ ಅದು ಕೂಡ ಒಂದು ಒಳ್ಳೆ ವ್ಯವಸ್ಥೆ ಆಗುತ್ತೆ. ಆ ರೀತಿ ವ್ಯವಸ್ಥೆ ಕೂಡ ಬೇಕಾಗತ್ತೆ ನಮ್ಗೆ. ಸ್ಮಶಾನಕ್ಕೆ ಅಂತ ಮಂಡಲ ಪಂಚಾಯತಿ ಈಗಾಗಲೇ ಕೊಟ್ಟಿದೆ ಅನ್ನುವಂಥದ್ದು ಇದೆ. ಆದ್ರೆ ಈಗ ಅದು 2 ಎಕರೆ ಜಾಗ ಈ ಕಾಡು ಬೆಳೆದೋಗಿದೆ. ಒಂದು ಹೆಣವನ್ನು ಕೂಡ ಒಳಗಡೆ ತಗೊಂಡೋಗ್ಲಿಕ್ಕೆ ಹೋಗೋದಿಲ್ಲ, ಆ ರೀತಿಯಾಗಿ ಮುಳ್ಳು ಬೆಳೆದಿದೆ. ಅದಕ್ಕೆ ಇದನ್ನ ಸ್ವಚ್ಛತೆಯನ್ನ ಮಾಡಿಕೊಟ್ಟು 2 ಎಕರೆ ಬೌಂಡ್ರಿ ಸರಿಯಾಗಿ ಬೇಲಿ ಹಾಕೊಟ್ಟು ಮಳೆಗಾಲ ಸಂದರ್ಭದಲ್ಲಿ ಒಂದು ಹೆಣವನ್ನು ಸುಡ್ಲಿಕ್ಕೆ ಏನು ಈಗ ನಗರಸಭೆಯಲ್ಲೆಲ್ಲ ಮಾಡ್ತಾರೋ ಅದೇ ರೀತಿ ಒಂದು ಸಣ್ಣ ಮನೆಯನ್ನ ಮಾಡಿ ಹೆಣ ಸುಡುವ ಒಂದು ತೊಟ್ಟಿಯನ್ನು ಕೂಡ ಮಾಡಿಕೊಡ್ಬೇಕು ಅಂತ ನಾವು ಈ ಕ್ಷೇತ್ರದ ಸಚಿವರ ಈಗ ಮಂತ್ರಿ ಆಗ್ತಾ ಇದ್ದಾರೆ ಮಧು ಬಂಗಾರಪ್ಪ ಹೊರತು ನಾವು ಇದನ್ನ ಎಲ್ಲರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮಳೆಗಾಲದಲ್ಲಿ ಕೂಡ ಹೆಣ ಸುಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಗೆ ಶೀಘ್ರ ಪರಿಹಾರ ಮಾಡಿಕೊಡ್ಬೇಕು.